ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿನ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಿರುವಂಥ ಈ ಉನ್ನತವಾದಂಥ ಭಾಗ್ಯಕ್ಕಾಗಿ ಕರ್ತನನ್ನು ನಾವು ಕೊಂಡಾಡುವಂಥವನಾಗಿರ್ತೇನೆ. ಪ್ರೀತಿಯ ದೇವಜನರೇ, ಒಂದನ್ನು ನಾವು ತಿಳಿದುಕೊಳ್ಳಬೇಕಾದಂಥ ಕಾರ್ಯವು ಏನಿದೆ ಅಂದರೆ, ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು. ದೇವರ ರಾಜ್ಯದಲ್ಲಿ ಎಲ್ಲೂ ಕೂಡ ಗೋಳಾಟ ಇಲ್ಲ, ಎಲ್ಲೂ ಕೂಡ ಕಣ್ಣೀರಿಲ್ಲ, ಎಲ್ಲೂ ಕೂಡ ಅಲ್ಲಿ ಆ ಒಂದು ದುಃಖದಲ್ಲಿ ಇರುವಂಥ ವಾತಾವರಣ ಇಲ್ಲ. ಅಲ್ಲಿ ಯಾವಾಗಲೂ ಕೂಡ ಹರ್ಷ ಹೃದಯದಿಂದ ದೇವರನ್ನು ಆರಾಧಿಸುವಂಥ ಆ ಒಂದು ಸ್ತೋತ್ರಗಳು, ಆರಾಧನೆಯೇ ಆ ಒಂದು ಸ್ಥಳವೆಲ್ಲ ಆವರಿಸಿಕೊಂಡಿದೆ. ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ ಒಂದು ದಿನದಲ್ಲಿ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಸೋತು ಹೋದಂಥ ಪರಿಸ್ಥಿತಿಗಳು ಮಾರ್ಪಡಿಸಿ ಕರ್ತನು ಈ ಒಂದು ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಬಾಯಿಯಲ್ಲಿ ಆತನ ಸ್ತೋತ್ರವನ್ನು ಇಡುವುದಕ್ಕೆ ಬಯಸ್ತಾನೆ. ಪ್ರಿಯರೇ, ಕೀರ್ತನೆಗಾರನಾದ ದಾವೀದನ್ನು ನೋಡ್ರಿ, ಆತನು ಎಷ್ಟೊಂದು ಯುದ್ಧಗಳನ್ನು ಮಾಡಿದಂಥ ಒಬ್ಬ ವೀರನು, ಎಷ್ಟೊಂದು ಜೀವಿತದಲ್ಲಿ ಪರಿಸ್ಥಿತಿಗಳಲ್ಲಿ ಕಷ್ಟಪಟ್ಟಂಥ ವ್ಯಕ್ತಿ. ಆದರೆ 34ನೇ ಕೀರ್ತನೆ ಅದರಲ್ಲಿ 1ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಕರ್ತನನ್ನು ನಾ ಎಲ್ಲ ಕಾಲದಲ್ಲಿಯೂ ನಾ ಸ್ತೋತ್ರ ಮಾಡ್ತೇನೆ, ಆತನ ಸ್ತುತಿಯು ನನ್ನ ಬಾಯಿಯಲ್ಲಿ ಯಾವಾಗಲೂ ಇರ್ತದೆ ಎಂಬುದಾಗಿ. ಈಗಲೂ ಕೂಡ ದೇವರು ಅಂಥ ದಾವೀದುಗಳನ್ನು ಈ ಒಂದು ಶತಮಾನದಲ್ಲಿಯೂ ಆತನು ಹುಡುಕುತ್ತಾ ಇದ್ದಾನೆ. ಪ್ರಿಯರೇ, ಯಾಕೆ ಆ ದಾವೀದು ನೀವಾಗಿರಕೂಡದು? ಈ ಒಂದು ದಿನ ದಾವೀದನು ಆ 34ನೇ ಕೀರ್ತನೆ ಬರೆಯುವುದಕ್ಕಿಂತ ಮುಂಚೆ ಆತನು ಒಂದು ಹುಚ್ಚನ ರೀತಿಯಲ್ಲಿ ತನ್ನ ಜೀವನಕ್ಕೋಸ್ಕರ, ಆತನು ಬದುಕಿಕೊಳ್ಳುವುದಕ್ಕೋಸ್ಕರ ಆತನು ಆ ಹುಚ್ಚನ ರೀತಿಯಲ್ಲಿ ನಾಟಕ ಮಾಡಿ ಆತನನ್ನು ಹೊರಗೆ ಹಾಕಲ್ಪಡುವಂಥ ಸಮಯದಲ್ಲಿ ಆ ಒಂದು ಕೀರ್ತನೆಯನ್ನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ಹಾದು ಹೋಗುವಂಥ ಪರಿಸ್ಥಿತಿ ಎಷ್ಟೇ ಮೋಸವಾಗಿದ್ದರೂ, ಅದು ಸಾವಿನ ಹಂಚೆ ಆಗಿರಬಹುದು ಅಥವಾ ಅವಮಾನದ ಒಂದು ಹಾದಿಯಾಗಿರ್ಬೋದು, ಆದರೆ ಈ ಒಂದು ಸಮಯದಲ್ಲಿ ಕರ್ತನ ಪ್ರವಾದಿಯಾಗಿ ನಿಮ್ಮ ಒಬ್ಬೊಬ್ಬರನ್ನು ನಾವು ಉತ್ಸಾಹಪಡಿಸಲು ಬಯಸ್ತೇನೆ. ಯಾವಾಗಲೂ ಆತನನ್ನು ಕೊಂಡಾಡಿರಿ, ಆತನನ್ನು ಸ್ತೋತ್ರ ಮಾಡಿರಿ. ಯಾಕೆಂದರೆ ಆತನು ಸ್ತುತಿಗಳಿಗೆ ಯೋಗ್ಯನಾದ ದೇವರು, ಮಹಿಮೆಗೆ ಯೋಗ್ಯನಾದ ದೇವರು, ಆರಾಧನೆಗೆ ಯೋಗ್ಯನಾದ ದೇವರು ಆತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಈ ದಿನ ಒಳ್ಳೆಯದೆಂಬುದಾಗಿ ಒಂದು ಇರುವುದಾದರೆ ಅದು ಆತನಿಂದಲೇ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇದೆ ಎಂಬುದಾದರೆ ಅದು ಆತನಿಂದಲೇ. ನೀವು ಇನ್ನೂ ಬದುಕುಳಿದಿದ್ದೀರಿ ಎಂಬುದಾಗಿ ಇರುವುದಾದರೆ ಅದು ಆತನಿಂದಲೇ. ಈ ದಿನ ನೀವು ಆರೋಗ್ಯವಾಗಿದ್ದೀರಿ ಅಂದರೆ ಅದು ಆತನಿಂದಲೇ ಎಂಬುವಂಥದ್ದನ್ನು ನಾವು ಮರೆಯುವುದು ಬೇಡ. ನನ್ನ ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ಎಲ್ಲ ಭಾಗಗಳಲ್ಲಿ ನಾವು ನೋಡುವಾಗ ದೇವ ಜನರು ದೇವರನ್ನು ಮಹಿಮೆಪಡಿಸಿದಾಗಲೆಲ್ಲ ಕರ್ತನ ಅವರ ಮಧ್ಯದಲ್ಲಿ ಇಳಿದು ಬಂದು ಅದ್ಭುತಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆರಿಕೋ, ಯೋಷುವ ಪುಸ್ತಕದಲ್ಲಿ ಕೂಡ ಯೆರಿಕೋ ಸುತ್ತಲೂ ಎಲ್ಲ ಕಡೆಯಲ್ಲೂ ಕೂಡ ಅದು ಮುಚ್ಚಲ್ಪಟ್ಟದ್ದಾಗಿ, ಆ ಗೋಡೆಗಳು ಎತ್ತರವುಳ್ಳ ಗೋಡೆಗಳಾಗಿ, ಅದರ ಬಾಗಿಲುಗಳು ಗಟ್ಟಿಯಾಗಿ ಮುಚ್ಚಲ್ಪಟ್ಟಿದ್ದರೂ ಕೂಡ ದೇವರನ್ನು ಸ್ತುತಿಸಿದಾಗ, ದೇವರನ್ನು ಮಹಿಮೆ ಪಡಿಸಿದಾಗ ಆ ದೊಡ್ಡ ಯೆರಿಕೋವು ಸಮಭೂಮಿಯಾಗಿ ನೆಲಸಮವಾಗಿ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ದಿನ ನಿಮ್ಮ ಸರದಿ, ಅದು ನಿಮ್ಮ ಸುತ್ತಲೂ ನಿಮ್ಮ ವಿರುದ್ಧವಾಗಿರುವಂಥ ಗೋಲಿಯಾತಗಳನ್ನು ಬಿಳಿಸುವ, ನಿಮ್ಮ ಸುತ್ತಲಿರುವಂಥ ಆಗದು ಎಂಬುವಂಥ ಕಾರ್ಯಗಳಾಗಿ ಕಾಣಲ್ಪಡುವಂಥ ಯೆರಿಕೋಗಳನ್ನು ಬಿಡಿಸಿ ದೇವರ ನಾಮದಲ್ಲಿ ಜಯಘೋಷವನ್ನು ಆಡುವಂಥ ಆ ಒಂದು ಸರದಿಯು ಅದು ನಿಮ್ಮದಾಗಿದೆ ಎಂಬುದಾಗಿ ನಾನು ನಿಮ್ಮನ್ನು ಉತ್ಸಾಹಪಡಿಸಲು ಬಯಸ್ತೇನೆ. ಪ್ರಿಯರೇ, ಕರ್ತನು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ.